ಕೆ.ಆರ್. ಗಂಗಾರಾಮಯ್ಯ ಸರ್ ಅವರೇ, ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾರ್ಗದರ್ಶನ ಮಾಡಲು ಬಂದಿರತಕ್ಕಂತ ಶ್ರೀಮತಿ ಶಮಿಶ್ರೀ ಮೇಡಮ್ ಅವರೇ, ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ 10ನೇ ತರಗತಿ ಮತ್ತು 9ನೇ ತರಗತಿ ವಿದ್ಯಾರ್ಥಿನಿಯರೇ. ಸೊ ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ. ಸೊ ನಮ್ಮ ಛಲ ಅಂತಕ್ಕಂಥದ್ದು ಹೊಲದ ಹುಲ್ಲಿನ ಬೆಂಕಿ ಆಗ್ಬಾರ್ದು, ಸದಾ ಉರಿತಕ್ಕಂಥ ಕೆಂಡ ಆಗಿರ್ಬೇಕು ಅಂತ. ಬಹುಶಃ ಕೆಂಡ ಅಂತಕ್ಕಂಥದ್ದು ಬೂದಿ ಮುಚ್ಚಿರುತ್ತೆ, ಒಳಗಡೆ ಅದರ ಕಾವು ಮಾತ್ರ ಸದಾ ಎಚ್ಚರಿಕೆಯಿಂದ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ವಿದ್ಯಾರ್ಥಿ ದಶೆಯಿಂದಲೂ ನೀವು ನಿಮ್ಮ ಗುರಿಯನ್ನ ಕೆಂಡದ ರೂಪದಲ್ಲಿ ಇಟ್ಕೊಂಡ್ರೆ ಖಂಡಿತ ನಿಮ್ಮ ಜೀವನವನ್ನ ಬಹಳ ಯಶಸ್ವಿಯಾಗಿ ನಡೆಸಿರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ತಾ, ಸೊ ಮತ್ತೊಂದು ಹವ್ಯಾಸಗಳು ಎರಡು ತರ, ಒಂದು ಕೆಟ್ಟ ಹವ್ಯಾಸಗಳು, ಮತ್ತೊಂದು ಒಳ್ಳೆಯ ಹವ್ಯಾಸಗಳು. ಬಹುಶಃ ಕೆಟ್ಟ ಹವ್ಯಾಸಗಳನ್ನ ಬಹಳ ಸುಲಭವಾಗಿ ಕಲಿಬಹುದು, ಆದ್ರೆ ಜೀವನ ನಡೆಸಲಿಕ್ಕೆ ತುಂಬಾನೇ ಕಷ್ಟ. ಒಳ್ಳೆಯ ಹವ್ಯಾಸಗಳು ಕಲೀಲಿಕ್ಕೆ ತುಂಬಾ ಕಷ್ಟ, ಆದ್ರೆ ಜೀವನ ನಡೆಸಲಿಕ್ಕೆ ತುಂಬಾ ಸುಲಭ. ಸೊ ಈ ನಿಟ್ಟಿನಲ್ಲಿ ಈ ಎರಡು ಅಂಶಗಳನ್ನ ನೀವೆಲ್ಲರೂ ಸದಾ ಮನಸ್ಸಲ್ಲಿ ಇಟ್ಕೊಂಡು ಜಾಗರೂಕರಾಗ್ತೀರಿ ಅಂತಕ್ಕಂಥ ಮಾತನ್ನು ಹೇಳಿ ಕೆಲವೇ ಮಾತುಗಳನ್ನ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ವೇದಿಕೆಗೆ ವಂದಿಸಿ ನನ್ನ ಮಾತನ್ನು ನಮಸ್ಕಾರ.